ಪ್ರಚಾರ ನಾನು ಇಡೀ ಮೊದಲನೇ ಹಂತದ 14 ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ 2 ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನುಳಿದ 12 ಕ್ಷೇತ್ರಗಳಲ್ಲಿ ಪಕ್ಷದ 2 ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ಮಾಡ್ತಾ ಇದ್ದೇನೆ ಅವರ ಗೆಲುವಿಗೆ. ನಾನು ಮಂಡ್ಯ ಕ್ಷೇತ್ರ ಒಂದು ವಿಷಯದಲ್ಲಿ ಬಹಳ ಜನಕ್ಕೆ ಕುತೂಹಲವೂ ಇದೆ. ಬಹಳ ಜನ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ರೀತಿ ತಂತ್ರಗಳನ್ನು ಹೆಣದು ಕುಮಾರಸ್ವಾಮಿನ ಸೋಲಿಸಲೇಬೇಕು ಅಂತಕ್ಕಂಥದ್ದು ಪಾಪ ಶ್ರಮ ಪಡ್ತಾ ಇದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಸಂಪೂರ್ಣವಾಗಿ ಧೈರ್ಯವಾಗಿ ಬೇರೆ NDA ಅಭ್ಯರ್ಥಿಗಳ ಪರವಾಗಿ ಅವರ ಗೆಲುವಿಗೆ ನಿನ್ನ ಶ್ರಮವನ್ನು ಏನು ಹಾಕಬೇಕಾಗಿದೆ ನೀನು ಆ ಕಡೆ ನೋಡು, ನಿನ್ನ ಗೆಲುವನ್ನು ಜಿಲ್ಲೆಯ ಜನತೆ ನಾವು ಕಾಪಾಡ್ತಕ್ಕಂಥದ್ದಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಧೈರ್ಯ ತುಂಬಿದ್ದೆ. ನನ್ನ ಅಭಿಪ್ರಾಯದಲ್ಲಿ ಅವ್ರು ಏನು ತಂತ್ರಗಳು, ಅಧಿಕಾರದ ಒಂದು ದರ್ಪ, ಅವರ ಹಣದ ದರ್ಪ ಇದೆಲ್ಲ ಯಾವುದು ಮಂಡ್ಯ ಜಿಲ್ಲೆಯ ಜನತೆಯ ಮುಂದೆ ನಡೆಯಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇವತ್ತು ಸುಮಲತಾ ಅವರು ಮೈಸೂರು ಬರ್ತಿದ್ದಾರೆ ಸರ್, ಬಟ್ ಮಂಡ್ಯದಲ್ಲಿ ಪ್ರಚಾರ ಇಲ್ಲ, ಪರವಾಗಿ ಕ್ಯಾಂಪೇನ್ ಮಾಡಿದ್ರೆ ದರ್ಶನ್ ಅವರು ಬಿಜೆಪಿಯ ಸದಸ್ಯರಾಗಿ ಅವರೇನೋ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದೆ, ಬಿಜೆಪಿಯ ನಾಯಕರು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೂ 3 ದಿವಸ ಇದೆಯಲ್ಲ, ನೋಡೋಣ. ಪರವಾಗಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಮಾಡ್ತಿಲ್ಲ ಸರ್ ಅವರು. ಈಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಆಗಿಲ್ಲ, ಸ್ಟೇಟ್ಮೆಂಟ್ ಮಾಡದೇನೂ ಬೆಂಬಲ ಕೊಡ್ಬೋದಲ್ಲ. ಅದರಿಂದ ನಾನು ಅವರು ಈಗಾಗಲೇ ಬಿಜೆಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದೇನಿದೆ, ನಾನು ಬಿಜೆಪಿಯ ಮೈತ್ರಿ ಪಕ್ಷದ ಅಭ್ಯರ್ಥಿ ಇದ್ದೇನೆ. ಅದರಿಂದ ಅವ್ರ ಸಹಕಾರ ಇರುತ್ತೆ. ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಬಿಜೆಪಿ ಮಾತ್ರ ಉಳಿದ್ರೆ ಜೆಡಿಎಸ್ ಇರೋದಿಲ್ಲ ಅಂತ. ಈಗ ನಾನು ಅದಕ್ಕೆ ಹೇಳಿದ್ದು, ಇತ್ತೀಚೆಗೆ ಸಿದ್ದರಾಮಯ್ಯನವರು ಭವಿಷ್ಯಕಾರರಾಗಿದ್ದಾರೆ, ರಾಜಕಾರಣಿಗಿಂತ ಹೆಚ್ಚಾಗಿ ಜ್ಯೋತಿಷಿ ಆಗಿದ್ದಾರೆ, ಭವಿಷ್ಯವನ್ನು ಪ್ರತಿನಿತ್ಯ ನುಡಿತಾ ಇದ್ದಾರೆ. ಕುಮಾರಸ್ವಾಮಿ ಏನಾದರೂ ಮಂಡ್ಯದಲ್ಲಿ ಗೆದ್ದರೆ ಅಲ್ಲ, ಕುಮಾರಸ್ವಾಮಿ ಗೆಲ್ಲೋದಲ್ಲ, ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಜನತೆ ಆಶೀರ್ವಾದ ಮಾಡಿ ಗೆದ್ದು ಬಿಟ್ರೆ ಆ ಸೂರ್ಯ ಚಂದ್ರ ಕಥೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಈಗ. ಅದಕ್ಕೆ ಹೇಳಿದ್ದು, ಅವ್ರಿಗಿರೋದು JDS ಪಕ್ಷವನ್ನ ಮುಗಿಸಬೇಕು ಅನ್ನೋದು. ಈಗ ಯಾವ ಒಂದು ಪಕ್ಷದಿಂದ ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷವು ಅವರನ್ನ ಗುರುತಿಸ್ತಕ್ಕಂಥದ್ದಕ್ಕೆ ಈ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆಯಲ್ಲ, ಆ ದುಡಿಮೆಯಿಂದ ಇವತ್ತು ಈ ಮಟ್ಟಕ್ಕೆ ಏನು ಬೆಳೆದಿದ್ದಾರೆ. ಅವರ ಹವ್ಯಾಸವೇ, ಅವರ ನಡವಳಿಕೆನೇ ಯಾವ ಒಂದು ಶಕ್ತಿಯನ್ನು ಉಪಯೋಗ ಮಾಡಿ ಅವರೇನು ಏಣಿ ಹತ್ತುತ್ತಾರೆ, ಹತ್ತದ ಮೇಲೆ ಆ ಏಣಿ ಹತ್ತಲಿಕ್ಕೆ ಅವಕಾಶ ಕೊಟ್ಟವ್ರನ್ನ ಸರ್ವನಾಶ ಮಾಡಿದ್ರೆ ಅವರ ಹುಟ್ಟುಗುಣ. ಈಗ JDSನ ಮುಗಿಸ್ತೀನಿ ಅಂತ ಹೇಳ್ತಾರೆ, ಇದಾದ ಮೇಲೆ ಮುಗದೇ ಹೋಗುತ್ತೆ. ದೇಶದಲ್ಲಿ ರಾಜ್ಯದಲ್ಲಿ JDS ಕಾಂಗ್ರೆಸ್ ಎರಡೇ ಅಂತಾರೆ. ಬಹುಶಃ ಇನ್ನೊಂದು ಸ್ವಲ್ಪ ದಿನ ಹೋದ ಮೇಲೆ ಕಾಂಗ್ರೆಸ್ ಸರ್ವನಾಶ ಅನ್ನೋದನ್ನ ಅವರೇ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶ ಅಂತಕ್ಕಂಥ ಅವ್ರ ಬಾಯಿಂದ ಹೇಳ್ತಕ್ಕಂಥ ದಿನ ದೂರ ಇಲ್ಲ. ಹುಬ್ಳಿಯಲ್ಲಿ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಮತ್ತೆ ಗೃಹ ಸಚಿವರ ಹೇಳಿಕೆಗಳನ್ನ ಯಾವ ರೀತಿಯಾಗಿ ತಗೋಬೇಕು? ಈಗ ಅವರ ಹೇಳಿಕೆ ಏನಿದೆ, ವಿಷಯ ಸಂಪೂರ್ಣ ಗ್ರಹಿಸಿದೆ, ಅಲ್ಲಿ ನಡೆದಂಥ ಘಟನೆಯ ಬಗ್ಗೆ ಮಾಹಿತಿಗಳನ್ನು ಪಡೆದೆ. ಏಕಾಏಕಿ ಒಂದು ಸಮಾಜವನ್ನು ಓಲೈಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಈ ಸರ್ಕಾರ ಇರೋದು ಕೇವಲ ಒಂದು ಸಮಾಜಕ್ಕೆ ರಕ್ಷಣೆ ಮಾಡಲಿಕ್ಕೆ ಅಂತಕ್ಕಂಥದ್ದು ಒಂದು ಭಾಗ. ಅದು ಯಾವುದೋ ನಾನು ಹೇಳಿಕೆ ಕೊಟ್ಟೆ ಅಂತ ಹೇಳಿ ಏನು ಕಾಂಗ್ರೆಸ್ನ ಮಹಿಳಾ ಮಣಿಗಳನ್ನು ಕಳಿಸಿ ಅದೆಂಥದ್ದು ಗೋ ಬ್ಯಾಕ್ ಅಂತ ಹೇಳಿದ್ರಲ್ಲ, ಇದು ಹೆಣ್ಣು ಮಕ್ಕಳಿಗೆ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಷ್ಟು ಮಟ್ಟಿಗೆ ಗೌರವ ಕೊಡ್ತಾರೆ, ಆ ಕುಟುಂಬಗಳು ಮರ್ಯಾದೆಯಿಂದ ಬದುಕಿರತಕ್ಕಂಥ ಕುಟುಂಬಗಳನ್ನು ಯಾವ್ಯಾವ ರೀತಿ ಬೇಕಾದರೂ ಹೇಳಿಕೆಗಳನ್ನು ಕೊಟ್ಟು ಜವಾಬ್ದಾರಿತ ಸ್ಥಾನದಲ್ಲಿ ಆ ಕುಟುಂಬಗಳ ವರ್ಚಸ್ಸನ್ನು ಟಾರ್ನಿಷ್ ಮಾಡ್ತಕ್ಕಂಥದ್ರಲ್ಲಿ ನಾವು ಎಕ್ಸ್ಪರ್ಟು ಅಂತಕ್ಕಂಥದ್ದನ್ನು ನೆನ್ನೆ ಹೇಳಿಕೆಯಲ್ಲಿ ಗಮನಿಸಬಹುದು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.